ಕೋಲಾರ ನಗರ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ತುಮಕೂರು ಸಿದ್ಧಗಂಗಾ ಮಠಕ್ಕೆ ಈ 119ನೇ ವರ್ಷದ ಶಿವಕುಮಾರ ಸ್ವಾಮೀಜಿ ಹುಟ್ಟಿದ ಹಬ್ಬದ ಪ್ರಯುಕ್ತವಾಗಿ ಕೋಲಾರ ಸುತ್ತಮುತ್ತಲ ಗ್ರಾಮಸ್ಥರಿಂದ ಎಲ್ಲ ದವಸ ಧಾನ್ಯಗಳೆಲ್ಲ ಕಲೆಕ್ಟ್ ಮಾಡಿ ನಾವು ಪ್ರತಿ ವರ್ಷ ಏಪ್ರಿಲ್ 1ನೇ ತಾರೀಕು ಸ್ವಾಮೀಜಿಯವರ ಹುಟ್ಟುಹಬ್ಬ ದಿನಾಚರಣೆ ಅಂಗವಾಗಿ ಇಲ್ಲಿಂದ ದವಸ ಧಾನ್ಯಗಳೆಲ್ಲ ನಮ್ಮ ಎಲ್ಲ ಸಾರ್ವಜನಿಕರಿಂದ ವಸೂಲಿ ಮಾಡಿ ನಾವು ಅವರ ತರಕಾರಿಗಳು ಮತ್ತು ದವಸ ಧಾನ್ಯಗಳು, ಅಕ್ಕಿ, ರಾಗಿ, ಬೇಳೆ, ಬೆಲ್ಲ, ರವೆ ಇನ್ನ ಮುಂತಾದ ದವಸ ಧಾನ್ಯಗಳೆಲ್ಲ ವಸೂಲಿ ಮಾಡಿ ನಾವು ಪ್ರತಿ ವರ್ಷನೂ ಸುಮಾರು 10 ವರ್ಷದಿಂದ ಕಳಿಸ್ತಾ ಇದ್ದೀವಿ. ಕಳ್ಳಿಪುರ ಗ್ರಾಮಸ್ಥರು, ಈ ಸುತ್ತಮುತ್ತಲ ಕೋಲಾರ ಸುತ್ತಮುತ್ತಲ ಗ್ರಾಮಸ್ಥರು, ರಾಮಸಂದ್ರ, ವೇಮಗಲ್ಲು, ನರಸಾಪುರ ಎಲ್ಲ ಗ್ರಾಮಸ್ಥರ ಒಂದು ಸಹಕಾರದಿಂದ ಸುಮಾರು 10 ವರ್ಷದಿಂದ ನಾವು ಈ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನಗಳು ಎಲ್ಲ ಸಹಾಯ ಮಾಡಿ ಇನ್ನೂ ಮಠಕ್ಕೆ ಅನುಕೂಲ ಆಗಬೇಕು, ಮಠದಲ್ಲಿ ಇರೋಕ್ಕೆ ಅನುಕೂಲ ಆಗಬೇಕು. ಇದು ತ್ರಿವಿಧ ದಾಸೋಹಿ ಅಂತ ಹೇಳಿ ದಾಸೋಹ ಅಂತ ಹೇಳಿ ಅಲ್ಲಿ ಊಟಕ್ಕೆ ಮತ್ತೆ ಎಜುಕೇಶನ್ನು ಮತ್ತೆ ಬಟ್ಟೆ ಯಾವುದೇ ತರ ಜಾತಿ ಭೇದ ಭಾವ ಇಲ್ಲ. ಅಲ್ಲಿ ಎಲ್ಲಾ ತರ ಜನಕ್ಕೂ ಅಲ್ಲಿ ಊಟನೂ ನಡೀತದೆ, ಇದು ನಡೀತದೆ, ಏನು ಎಜುಕೇಶನ್ನು ಮತ್ತೆ ಬಟ್ಟೆಗೂ ಏನು ತೊಂದರೆ ಇಲ್ಲ. ಪ್ರತಿಯೊಬ್ಬರೂ ಅಲ್ಲಿ ಜಾತಿ ಮತ ಭೇದ ಭಾವ ಇಲ್ಲ. ಸುಮಾರು 2 ಲೋಡು ಈ ಕೋಲಾರದಿಂದ ಇವತ್ತು 2 ಲೋಡ್ ತರಕಾರಿ, ದವಸ ಧಾನ್ಯ ಎಲ್ಲ 2 ಲೋಡ್ ಇಲ್ಲಿಂದ ಹೋಗ್ತಾ ಇದ್ವು.